ಕೆಎಸ್ಟಿಡಿಸಿ ಹೆಸರು ಹಾಳು ಮಾಡ್ತಾ ಇರೋ ಕಥೆ ಇದು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ಭಾರಿ ಧೋಕಾ ಎಸಗಿರೋ ಕಥೆ. ಕೆಎಸ್ಟಿಡಿಸಿ ಮಾನ್ಯತೆ ಪಡೆದಿರ್ತಕ್ಕಂಥ ಹೋಟೆಲ್ಗಳಲ್ಲಿ ಸರ್ವಿಸ್ ಎಷ್ಟು ಕಳಪೆ ಆಗಿದೆ ಅನ್ನೋ ಸ್ಟೋರಿ ಹೇಳ್ತೀವಿ. ಅಲ್ಲಿನ ಊಟದ ಸ್ಟೋರಿ ಅಂತೂ ನಿಜವಾಗ್ಲೂ ಕಳಪೆಯಾಗಿದೆ. ಅಲ್ಲಿನ ಊಟದ ಗುಣಮಟ್ಟ ಅತ್ಯಂತ ಕಳಪೆಯಾಗಿದೆ. ಕೆಎಸ್ಟಿಡಿಸಿ ಮಾನ್ಯತೆ ಪಡೆದಿದ್ದಾರೆ, ಆದರೆ ಹಳಸಿದ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಾಗಲಕೋಟೆಯ ಬಾದಾಮಿಯಲ್ಲಿ. ಅಲ್ಲಿ ಹಳಸಿದ ಅನ್ನ ತಿಂದು ಜನ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ಬಂದಿದೆ. ಕೆಎಸ್ಟಿಡಿಸಿ ಮಾನ್ಯತೆ ಪಡೆದಿರ್ತಕ್ಕಂಥ ಬಾದಾಮಿಯ ಮಯೂರ ಚಾಲುಕ್ಯ ಹೋಟೆಲ್, ಅಲ್ಲಿರ್ತಕ್ಕಂಥ ಹೋಟೆಲ್ಗಳಲ್ಲಿ ಇರೋದ್ರಲ್ಲಿ ಸಾಕಷ್ಟು ಪ್ರಸಿದ್ಧವಾದ ಹೋಟೆಲ್ ಇದು. ಈ ಹೋಟೆಲ್ನಲ್ಲೇನೆ ಹಳಸಿದ ಊಟ ಕೊಟ್ಟಿರ್ತಕ್ಕಂಥದ್ದು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಇದೀಗ ಹೋಟೆಲ್ ಮೇಲೆ ದಾಳಿ ನಡೆಸಿ ಹೋಟೆಲ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಬೆಳಗಾವಿಯ ಪ್ರಯೋಗಾಲಯಕ್ಕೆ ಈ ಒಂದು ಹಳಸಿದ ಅನ್ನವನ್ನು ರವಾನೆ ಮಾಡಲಾಗಿದೆ. ತಂಗಲು ಅನ್ನ ಕೊಟ್ಟಿದ್ದಾರೆ. ಪ್ರವಾಸೋದ್ಯಮ ಸಚಿವರಾದಂತಹ ಸಿಟಿ ರವಿ ಗಮನ ಹರಿಸಬೇಕು ಈ ಕಡೆ. ಸಿಟಿ ರವಿ ಅವರೇ, ಬಾದಾಮಿಯಲ್ಲಿ ಹೋಟೆಲ್ಗಳೇ ಬಹಳ ಕಡಿಮೆ, ತಮಗೆ ಗೊತ್ತಿದೆ ಇರೋದೇ 1-2 ಹೋಟೆಲ್ಗಳಲ್ಲಿ. ಅಲ್ಲೂ ಕೂಡ ಹಿಂದಿನ ದಿನದ ಉಳಿದ ಆಹಾರ ತಂದು ಬಿಸಿ ಮಾಡಿ ಕೊಡಲಾಗಿದೆ. ನೋಡೋದಕ್ಕೆ ಸ್ವಲ್ಪ ವೈಭವೋಪೇತವಾಗಿರ್ತಕ್ಕಂಥ ಹೋಟೆಲ್, ಆದರೆ ಕೊಡ್ತಾ ಇರೋದು ಮಾತ್ರ ಹಳಸಿದ ಆಹಾರ. ಬಾದಾಮಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ನಿತ್ಯ ಸಾಕಷ್ಟು ಮಂದಿ ಪ್ರವಾಸಿಗರು ಬರ್ತಾರೆ. ರಾಜ್ಯದ ಹೆಸರು ಹಾಳಾಗುವಂತೆ, ಕೆಎಸ್ಟಿಡಿಸಿ ಹೆಸರು ಹಾಳಾಗುವಂತೆ ಇಲ್ಲಿ ಹಳಸಿದ ಆಹಾರವನ್ನ ಕೊಡ್ಲಾಗ್ತಾ ಇದೆ. ಸಾಕಷ್ಟು ಬಿಲ್ ಮಾಡ್ತಾರೆ, ಸಾಕಷ್ಟು ಚಾರ್ಜ್ ಮಾಡುವಂತ ಹೋಟೆಲ್ ಇದು ಮಯೂರ ಚಾಲುಕ್ಯ. ಆದ್ರೆ ಅಲ್ಲಿ ಹಳಸಿದ ಆಹಾರ ಕೊಟ್ಟಿರ್ತಕ್ಕಂಥದ್ದು, ಹಿಂದಿನ ದಿನದ ಅವಲಕ್ಕಿ ತೆಗೆದು ಬಿಸಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು, ಫ್ರಿಡ್ಜ್ ನಿಂದ ತೆಗೆದು ಅವಲಕ್ಕಿ ಆರ್ಡರ್ ಮಾಡಿದ ತಕ್ಷಣ ಅವರು ಆಹಾರನ ತಂದು ಕೊಡ್ತಾರೆ. ಆಗ ಗ್ರಾಹಕರಿಗೆ ಅನುಮಾನ ಬರುತ್ತೆ. ಸೊ ಆ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಮಯೂರ ಹೋಟೆಲ್ನಲ್ಲಿ ಸ್ವಚ್ಛತೆಯ ಬಗ್ಗೆ ಕೆಎಸ್ಟಿಡಿಸಿ ಅನ್ನುವಂಥದ್ದು ಪ್ರವಾಸೋದ್ಯಮ ಇಲಾಖೆಯ ಒಂದು ಪ್ರತ್ಯೇಕ ಸಂಸ್ಥೆಯಾಗಿದ್ದು, ಅದರಲ್ಲಿ ಆಡಳಿತ ವ್ಯವಸ್ಥೆ ಕೂಡ ಅದರದ್ದು ಬೇರೆ ರೀತಿಯಿಂದ ಇರುತ್ತದೆ. ಹೀಗಾಗಿ ಪ್ರವಾಸೋದ್ಯಮ ಇಲಾಖೆಯ ಒಂದು ಅಂಗವಾಗಿರೋದ್ರಿಂದ ಅದು ನೇರವಾಗಿ ನಮ್ಮ ಆಡಳಿತದ ಒಳಪಡುವುದಿಲ್ಲ. ಅದಕ್ಕೆ ಸಪ್ರೇಟ್ ಆದಂಥ ಒಂದು ವ್ಯವಸ್ಥೆ ಇದೆ. ಸೊ ಈ ಮಾಧ್ಯಮಗಳ ಮೂಲಕ ನಮಗೆ ತಿಳಿದು ಬಂದಂಥ ಪ್ರಕಾರ ಪ್ರವಾಸಿಗರ ಒಂದು ಸುರಕ್ಷತೆಯ ದೃಷ್ಟಿಯಿಂದ ನಾವು ಕೂಡ ಆ ಇಲಾಖೆಗೆ ಒಂದು ಪತ್ರ ಮುಖೇನ ಈ ಹೋಟೆಲ್ನ ಗ್ರಾಹಕರಾಗಿರ್ತಕ್ಕಂಥ ದೀಪಕ್ ಕಟ್ಟಿಮನಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನಾಯ್ತು ಕೇಳೋಣ. ನಮಸ್ಕಾರ ದೀಪಕ್ ಕಟ್ಟಿಮನಿ ಅವರೇ. ದೀಪಕ್ ಕಟ್ಟಿಮನಿ ಅವರೇ, ಅಲ್ಲಿ ಬಾದಾಮಿನಲ್ಲಿ ಇರೋದೇ 1-2 ಹೋಟೆಲು, ಊಟಕ್ಕೆ ಯೋಗ್ಯವಾಗಿರುವಂತಹ ಹೋಟೆಲ್. ಸೊ ಅದರಲ್ಲೂ ಈ ಚಾಲುಕ್ಯ ಹೋಟೆಲ್ ಅಲ್ಲಿ ಹಳಸಿದ ಆಹಾರ ಬಡಿಸ್ತಾರೆ ಅಂತ ಸಿಸಿಟಿವಿ ಫುಟೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿಮ್ಮ ಅನುಭವ ಏನಿತ್ತು, ಏನಾಯ್ತು ನೀವು ಹೋಟೆಲ್ಗೆ ಹೋದಾಗ? ಇಲ್ಲ, ನಾವು ಅದು ಬಾದಾಮಿ ನಮ್ದು ಗೌರ್ಮೆಂಟ್ ಹೋಟ್ಲ್ ಇದೆ ಒಂದೇ ಇರೋದು. ಅದು ಹೋಟ್ಲಲ್ಲಿ ಎಷ್ಟು ದಿನ ಆದ್ರೂ ನಾವು ಇನ್ನು 30 ವರ್ಷ ಆತ ಹೋಟೆಲ್ ಹೋಟೆಲ್ 30 ವರ್ಷ ಆಯ್ತು. ನಾವು ಟೀ ಕುಡಿದಾಯ್ತು, ಬ್ರೇಕ್ಫಾಸ್ಟ್ ಮಾಡೋದಲ್ಲೇ ಮಾಡ್ತಾ ಇದ್ವಿ. ಅವತ್ತು ಬೆಳಗಿನ ವಾಯುವಾರ ಮುಗಿದಾದ್ಮೇಲೆ ನಮ್ಗೆ ಏನಾಯ್ತು, ಶುಗರ್ ಪೇಷಂಟ್ ಆಗಿದ್ರಿಂದ ನಾವು ಶುಗರ್ ಡೌನ್ ಆಗಿದ್ರೆ ಬ್ರೇಕ್ಫಾಸ್ಟ್ ಅಲ್ಲೇ ಮಾಡ್ತೀವಿ ನಾವು ಯೂಶಲಿ. ಬ್ರೇಕ್ಫಾಸ್ಟ್ ಮಾಡೋದಂದ್ರೆ ನಾವು 1 ನಿಮಿಷದಲ್ಲೇ ನಾವು ಅವಲಕ್ಕಿ ತಂದು ಕೊಟ್ಟವಲ್ಲ, ಅವಲಕ್ಕಿ 1 ನಿಮಿಷದಲ್ಲಿ ಮಾಡಕ್ ಚಾನ್ಸ್ ಇರೋದಿಲ್ಲ. ಅದಕ್ಕೆ ನಾವ್ ಏನಾಯ್ತಪ್ಪ ಅಂತ ಹೋಗಿ ಸ್ಕೂಟಿ ತೋರ್ಸಪ್ಪ ಅಂತ ಮ್ಯಾನೇಜರ್ ಕೇಳಿದೆ. ಅವ್ನು ತೆಗೆದು ಅವ್ನಿಗೆ ನೋಯಿಂಗ್ಲಿ ತೋರಿಸಿದ, ಹಿಂಗೆ ನೋಡಿ ಸರ್ ಅಂತ. ಅವ್ನು ನೆನ್ನೆ ಮಾಡಕ್ ಅಂತ ಕಂಪ್ಲೇಂಟ್ ಮಾಡಿ ಹೇಳಿದ್ವಿ. ಈಗ ಅದು ಅವ್ರು ಏನ್ ಮಾಡಿದ್ರು, ನನಗ್ ಪ್ಲೀಸ್ ಮಾಡಕ್ ಬಂದ್ರು. ನಿಮ್ ದುಡ್ಡು ಕೊಡ್ತೀವಿ, ಅದು ಕೊಡ್ತೀವಿ, ಸುಮ್ಮನಿದ್ಬಿಡಿ ಅಂತಂದ್ರು. ನಾನೊಬ್ನು ಲೋಕಲ್ ಇಲ್ಲೇ 1000 ಜನ ಬರ್ತಾರೆ ಬನಶಂಕರಿಗೆ ಅಂತ ದೇವಸ್ಥಾನಕ್ಕೆ. ಮಹಾರಾಷ್ಟ್ರನ್ ಬರ್ತಾರೆ, ಬೆಂಗಳೂರಿನ ಬರ್ತಾರೆ. ಟೂರಿಸ್ಟ್ ಪ್ಲೇಸ್ ಇದು. ಚಿಕ್ಕ ಮಕ್ಕಳು ಬಂದಿರ್ತಾರ. ನನಗೊಬ್ಬ ಪ್ಲೀಸ್ ಮಾಡೋದ್ ಬೇಡಪ್ಪ, ನಿಂದು ವ್ಯವಸ್ಥೆನ ಸರಿ ಮಾಡ್ಕೊ ಅಂತ ಹೇಳಿ ಆಗಿಂದಾಗ ಫುಡ್ ಸೇಫ್ಟಿ ಆಫೀಸರ್ ಕರ್ಸಿ ಇನ್ಸ್ಪೆಕ್ಷನ್ ಮಾಡ್ತೀನಿ. ನಮ್ ಟೂರಿಸಂ ಇಂಪ್ರೂವ್ ಆಗ್ಲಿ ಅಂತ ಅವ್ನ ಉದ್ದೇಶ ಅಷ್ಟೇ. ನಮ್ಗೇನು ಅದ್ರಿಂದ ಏನ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ರೈಟ್, ನಿಮ್ಮ ಕಾಳಜಿ ಬಹಳ ಸರಿಯಾಗಿದೆ ದೀಪಕ್ ಕಟ್ಟಿಮನಿ ಅವರೇ. ಧನ್ಯವಾದಗಳು ನ್ಯೂಸ್ 18ನೊಂದಿಗೆ ಮಾತನಾಡಿದ್ದಕ್ಕೆ. ಬಾದಾಮಿಯ ಹೋಟೆಲ್ ಮಯೂರ ಚಾಲುಕ್ಯದಲ್ಲಿ ಯಾವ ರೀತಿ ಹಿಂದಿನ ದಿನದ ಅಡಿಗೆಯನ್ನ ತೆಗೆದು ಬಿಸಿ ಮಾಡಿಕೊಟ್ಟಿರ್ತಕ್ಕಂಥ ವಿಡಿಯೋ ಬಯಲಾಗಿದೆ. ಗ್ರಾಹಕರೊಬ್ಬರ ಕಾಳಜಿಯಿಂದಾಗಿ ಈ ಒಂದು ವಿಡಿಯೋ ಬಯಲಾಗಿದೆ. ಅಲ್ಲಿ ಇರೋದೇ 1-2 ಹೋಟೆಲ್, ಬಾದಾಮಿ ಪ್ರವಾಸಿ ಸ್ಥಳ. ಹಾಗಾಗಿ ಅಲ್ಲಿ ಆಹಾರ ಬೇಕು ಅಂತಂದ್ರೆ, ಒಳ್ಳೆ ಆಹಾರ ಬೇಕು ಅಂತಂದ್ರೆ ಸಿಗದೆ ಇರುವಂತಹ ಪರಿಸ್ಥಿತಿ ಇದೆ. ಆ ಇರೋ 1-2 ಹೋಟೆಲ್ನಲ್ಲೂ ಕೆಎಸ್ಟಿಡಿಸಿ ಮಾನ್ಯತೆ ಪಡೆದಿರ್ತಕ್ಕಂಥ ಹೋಟೆಲ್ನಲ್ಲೇ ಇಂಥ ಕಳಪೆ ಆಹಾರವನ್ನು ಪೂರೈಸಲಾಗ್ತಾ ಇದೆ.
ನೂರಾರು ಜನ ಪ್ರವಾಸಿಗರು, ವಿದೇಶಿಯರು ಎಲ್ಲರೂ ಕೂಡ ಆಗಮಿಸುವಂತಹ ಪ್ರತಿನಿತ್ಯ ಜನಜಂಗುಳಿ ಇರುವಂತಹ ಸ್ಥಳ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೂ ಕೂಡ ಜನ ಬರ್ತಾರೆ. ಆದ್ರೆ ಅಲ್ಲಿ ಸೂಕ್ತವಾದಂತಹ ಒಳ್ಳೆ ಹೋಟೆಲ್ ಫೆಸಿಲಿಟಿನೇ ಇಲ್ಲ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ. ಇರುವಂತ 1-2 ಹೋಟೆಲ್ನಲ್ಲೂ ಕೂಡ ಈ ರೀತಿ ಕಳಪೆ ಆಹಾರ ಪೂರೈಕೆ ಮಾಡಲಾಗ್ತಾ ಇದೆ. ಕೆಎಸ್ಟಿಡಿಸಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ನಿಗಮದ ಮಾನ ಮರ್ಯಾದೆ ಕಳೆಯುವ ಹಾಗೆ ಈ ಹೋಟೆಲ್ಗಳಲ್ಲಿ ಆಹಾರ ಪೂರೈಕೆ ನಡೀತಾ ಇದೆ. ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ನಡೀತಾ ಇದೆ. ಅಲ್ಲಿನ ಸ್ಥಳೀಯರೇ ಇದನ್ನ ಒಪ್ಕೊಂಡಿದ್ದಾರೆ. ನಿತ್ಯ 30 ವರ್ಷದಿಂದ ಬರ್ತಾ ಇದೀವಿ ಅಂತ ಈಗಷ್ಟೇ ಹೇಳ್ತಾ ಇದ್ರು. 30 ವರ್ಷದಿಂದ ಅವ್ರಿಗೆ ಈ ಹೋಟೆಲ್ನ ಅಡುಗೆಯ ರುಚಿ ಗೊತ್ತು. ಹಾಗಾಗಿ ಕಳಪೆ ಆಹಾರ ಪೂರೈಕೆ ಮಾಡಿದಾಗ ಅವರು ಜಗಳ ಮಾಡಿ ಮ್ಯಾನೇಜರ್ ಹತ್ರ ಆ CCTV ಫುಟೇಜ್ ಅನ್ನ ತೆಗೆಸಿದ್ದಾರೆ. ಆಗ ನೋಡಿದ್ರೆ ಹಿಂದಿನ ದಿನದ ಆಹಾರ ತಂದು ಬಿಸಿ ಮಾಡಿ ಕೊಟ್ಟಿರ್ತಕ್ಕಂಥ ಫುಟೇಜ್ ಲಭ್ಯವಾಗಿದೆ. ಸಂಬಂಧಪಟ್ಟವರು ಇನ್ನಾದ್ರೂ ಕ್ರಮ ಕೈಗೊಳ್ತಾರಾ? ಪ್ರವಾಸೋದ್ಯಮ ಇಲಾಖೆ ಇನ್ನಾದ್ರೂ ಗಮನ ಹರಿಸುತ್ತಾ? ಸಾಮಾನ್ಯವಾಗಿ ಅನೇಕ ಕಡೆಗಳಲ್ಲಿ, ಕೇವಲ ಬಾದಾಮಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಂತೂ ಅನೇಕ ಕಡೆಗಳಲ್ಲಿ ಈ ರೀತಿ ಟೂರಿಸಂ ಸ್ಪಾಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಶುಚಿತ್ವ ಇಲ್ಲದೆ ಇರತಕ್ಕಂಥದ್ದು, ಅತ್ಯಂತ ಗಲೀಜಾಗಿರ್ತಕ್ಕಂಥದ್ದು, ಟಾಯ್ಲೆಟ್ ಫೆಸಿಲಿಟಿ ಇಲ್ಲದೆ ಇರತಕ್ಕಂಥದ್ದು, ಜೊತೆಗೆ ಅತ್ಯಂತ ಕಳಪೆ ಗುಣಮಟ್ಟದ ಆಹಾರ ಪ್ರೊವೈಡ್ ಮಾಡೋದು, ಇದೆಲ್ಲ ನಡೀತಾ